ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸಾಗರದಲ್ಲಿ ಸಂಭ್ರಮದ ಗೌರಿ ಹಬ್ಬದ ಆಚರಣೆ. ಸಾಗರದಲ್ಲಿ ಸ್ವರ್ಣಗೌರಿ ಹಬ್ಬ ಆಚರಣೆ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದ ಸಂಸ್ಕೃತಿ ಹಾಗೂ ಆಚರಣೆಯಾಗಿದೆ. ಕೆಳದಿ ಶಿವಪ್ಪ ನಾಯಕರ ಆಡಳಿತದಿಂದಲೂ ಗೌರಿ ಹಬ್ಬ ಆಚರಣೆಯ ಕುರುಹುಗಳು ಕಂಡುಬರುತ್ತವೆ. ಅದರಂತೆ ಮಂಗಳವಾರ ಸಾಗರದ ಗಂಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಾರ್ವಜನಿಕ ಗೌರಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಸಾಗರದ ಎಸ್ಪಿಎಂ ರಸ್ತೆಯಲ್ಲಿರುವ ಸದಾಶಿವ ಜೋಯಿಸಿಯವರ ಮನೆಯಲ್ಲಿ ನೂರಾರು ವರ್ಷಗಳಿಂದ ಸ್ವರ್ಣಗೌರಿ ಪ್ರತಿಷ್ಠಾಪಿಸಲಾಗುತ್ತಿದೆ ಹಾಗೂ ಸಾಗರದ ಬೆಳಲಮಕ್ಕಿಯಲ್ಲಿ ಶ್ರೀ ಗೌರಿಯನ್ನು ಮನೆಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುವ ಸಂಪ್ರದಾಯ ಇನ್ನೂ ಮುಂದುವರಿಯುತ್ತಿದ್ದು, ಮಹಿಳೆಯರು ಮಕ್ಕಳು ಗೌರಿ ಹಬ್ಬದ ದಿನದಂದು ಶ್ರೀ ಗೌರಿಯನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. पुष्पाणि समर्पयामि सेवन्तिकावकुलकल्पकमण्डलाते पुनागजाते करवेररसाळपुष्पैः बिल्वप्रवाळस्पतिनवमलिकानि त्वां पूजिजानीश्वरेणे प्रसीदा पुष्पाणि समर्पयामि. ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಇಕ್ಕೇರಿ ಸಂಸ್ಥಾನದ ಅರಮನೆ ಗೌರಿ ನಮ್ಮ ಪೂರ್ವಿಕರು ಹಿಂದೆ ರಾಜಪುರೋಹಿತರಾಗಿದ್ದರು. ಇಕ್ಕೇರಿ ಸಂಸ್ಥಾನ ಅವನತಿ ಹೊಂದಿದ ನಂತರದಲ್ಲಿ ಅದನ್ನು ಇಲ್ಲಿ ನಾವು ಆಚರಿಸ್ಕೊತಾ ಬಂದಿದ್ದೀವಿ. ಒಂದು ವರ್ಷ ಚಂದ್ರಶೇಖರ್ ಜೈಸ್ರ ಮನೆ, ಇನ್ನೊಂದು ವರ್ಷ ಸೂರ್ಯನಾರಾಯಣ ಜೈಸ್ರ ಮನೆ, ಹೀಗೆ ಪರ್ಯಾಯವಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಇದಕ್ಕೆ ಗ್ರಾಮಾಂತರ ಪ್ರದೇಶದಿಂದ ಹಿಡಿದು ಎಲ್ಲರೂ ಕೂಡ ಬಂದು ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷವಾದ ವಿಚಾರ ಏನು ಅಂದರೆ, ಭಕ್ತ ಮತ್ತು ಭಗವಂತನ ನಡುವೆ ಮಧ್ಯದಲ್ಲಿ ಯಾರು ಪೂಜೆ ಮಾಡಿಕೊಂಡು ಉಡಿ ತುಂಬಿ ಪ್ರಸಾದ ತಗೊಂಡು ಹೋಗಲಿಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ನಮ್ಮ ಪೂರ್ವಿಕರು ಅನೂಚಾನವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಅತ್ಯಂತ ಜಾತ್ಯತೀತವಾಗಿ ನಡೀತಾ ಇರ್ತಕ್ಕಂಥ ಈ ಹಬ್ಬ ನಮಗೆ ಹೆಮ್ಮೆಯನ್ನು ತಂದಿದೆ. ಜನರ ಶ್ರದ್ಧೆ, ಭಕ್ತಿ ಮತ್ತು ಜನರು ತೋರಿಸ್ತಾ ಇರ್ತಕ್ಕಂತಹ ಒಂದು ಬದ್ಧತೆ ಏನಿದೆ ಅದು ನಮಗೆ ತುಂಬ ಉತ್ತೇಜನವನ್ನು ನೀಡ್ತಾ ಇದೆ. ಇಷ್ಟು ನಾವು ಹೇಳಬಹುದಾಗಿರ್ತಕ್ಕಂಥ ವಿಚಾರಗಳು. ನಮ್ಮ ಊರಿನಿಂದ ಮದುವೆಯಾಗಿ ಹೋಗಿರ್ತಕ್ಕಂಥವರು ಬರ್ತಾರೆ. ಈ ಊರಿನ ಸೊಸೆಯರು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಬಂದು ಇಲ್ಲಿ ಉಡಿ ತುಂಬಿ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ಒಂದು ಸ್ವರ್ಣಗೌರಿ ಹಬ್ಬಕ್ಕೆ ಮಹಾಗಣಪತಿ ದೇವಸ್ಥಾನದ ಪಲ್ಲಕ್ಕಿಯಲ್ಲಿ ಮಹಾಗಣಪತಿಯನ್ನು ಕರೆದುಕೊಂಡು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಆ ಒಂದು ಪಲ್ಲಕ್ಕಿಯಲ್ಲೇ ಈ ಅಮ್ಮನವರನ್ನು ನಾವು ಕರೆದುಕೊಂಡು ಹೋಗಿ ರಥಬೀದಿಯಲ್ಲಿ ಉತ್ಸವ ಮಾಡಿ ನಂತರದಲ್ಲಿ ಸಾಗರದ ಮಹಾಗಣಪತಿ ಕೆರೆಯಲ್ಲಿ ಇದನ್ನು ವಿಸರ್ಜನೆ ಮಾಡ್ತೇವೆ. ಇದಕ್ಕೆ ಮುಜರಾಯಿ ಇಲಾಖೆಯಿಂದ ಕೂಡ 11 ರೂಪಾಯಿಯ ಒಂದು ಗೌರವಧನವನ್ನು ಆಳ ಕಾಲದಿಂದ, ಬ್ರಿಟಿಷರ ಕಾಲದಿಂದಲೂ ಕೂಡ ಕೊಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇದಕ್ಕೊಂದು ಐತಿಹಾಸಿಕವಾಗಿರ್ತಕ್ಕಂಥ ಮಹತ್ವ ಇದೆ. ಇದರಲ್ಲಿ ನಮಗೆ ಸಂತೋಷವನ್ನು ನೀಡ್ತಾ ಇರೋದು, ಜನರು ಪ್ರತಿ ವರ್ಷ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಹೋಗ್ತಾ ಇದ್ದಾರೆ ಅನ್ನೋದು ಬಹಳ ಸಂತೋಷವನ್ನು ಏನು ಅಂದರೆ, ಎಲ್ಲೂ ಕೂಡ ಗಣಪತಿ ಹಬ್ಬ, ಗಣಪತಿಯನ್ನಿಟ್ಟು ವೈಭವದಿಂದ ಮೆರವಣಿಗೆ ಮಾಡ್ತಕ್ಕಂಥ ಸನ್ನಿವೇಶಗಳು ನಾವು ಎಲ್ಲೆಲ್ಲೂ ನೋಡ್ತೀವಿ. ಗೌರಿಗೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂತಹ ಉತ್ಸವ ನಡೆಯುವ ಜಾಗ ಇದೊಂದೇ. ಆದ್ದರಿಂದ ನಮ್ಮ ಭಕ್ತಾದಿಗಳು ಕೂಡ
ಬಹಳ ಸಂಖ್ಯೆಯಲ್ಲಿ ಬಂದು ಉತ್ಸಾಹದಿಂದ ಇಲ್ಲಿ ಬಂದು ಪೂಜೆ ಮಾಡಿ ಉಡಿ ತುಂಬಿ ಪ್ರಸಾದ ತಗೊಂಡು ಧನ್ಯರಾಗ್ತಾ ಇದ್ದಾರೆ. ಇದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ. ಭಕ್ತಾದಿಗಳು ಸಂತೋಷ ಪಟ್ಟರೆ ಅಥವಾ ಭಕ್ತಾದಿಗಳಿಗೆ ಒಳ್ಳೆಯದಾದರೆ ನಮಗೆ ನಾವು ಪಟ್ಟಿರ್ತಕ್ಕಂಥ ಶ್ರಮ ಸಾರ್ಥಕ ಅಂತ ನಾವು ಗಾಢವಾಗಿ ನಂಬಿದ್ದೇವೆ. ನಮ್ಮ ಪೂರ್ವಿಕರ ಕಾಲದಿಂದಲೂ ಕೂಡ ಇದು ಅತ್ಯಂತ ವಿಶಿಷ್ಟವಾಗಿ ನಡ್ಕೊಂಡು ಬಂದಿದೆ. ಇಲ್ಲಿ ಯಾವ ಜಾತಿ ಭೇದವಿಲ್ಲದೆ ಮುಟ್ಟಿ ಪೂಜೆ ಮಾಡಲಿಕ್ಕೆ ನಾವು ಅವಕಾಶವನ್ನು ನಮ್ಮ ಅನೂಚಾನವಾಗಿ ನೂರಾರು ವರ್ಷಗಳಿಂದಲೂ ಕೂಡ ಕೊಟ್ಟಿರ್ತೇವೆ. ಇಲ್ಲಿ ಭಕ್ತರಿಗೂ ದೇವರಿಗೂ ಮಧ್ಯೆ ನಾವು ಯಾರೂ ಇರೋದಿಲ್ಲ. ಅವರೇ ನೇರವಾಗಿ ದೇವರೊಂದಿಗೆ ಒಂದು ತಾದಾತ್ಮ್ಯವಾಗಿರ್ತಕ್ಕಂಥ ಸಂಬಂಧವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಆದ್ದರಿಂದ ಭಕ್ತಾದಿಗಳು ಕೂಡ ಅತ್ಯಂತ ಉತ್ಸಾಹದಿಂದ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಬಗ್ಗೆ ನಮಗೂ ಕೂಡ ಹೆಮ್ಮೆ ಇದೆ. ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಇಕ್ಕೇರಿ ಸಂಸ್ಥಾನದ ಅರಮನೆ ಗೌರಿ ನಮ್ಮ ಪೂರ್ವಿಕರು ಹಿಂದೆ ರಾಜಪುರೋಹಿತರಾಗಿದ್ದರು. ಇಕ್ಕೇರಿ ಸಂಸ್ಥಾನ ಅವನತಿ ಹೊಂದಿದ ನಂತರದಲ್ಲಿ ಅದನ್ನು ಇಲ್ಲಿ ನಾವು ಆಚರಿಸ್ಕೊತಾ ಬಂದಿದ್ದೀವಿ. ಒಂದು ವರ್ಷ ಚಂದ್ರಶೇಖರ್ ಜೈಸ್ರ ಮನೆ, ಇನ್ನೊಂದು ವರ್ಷ ಸೂರ್ಯನಾರಾಯಣ ಜೈಸ್ರ ಮನೆ, ಹೀಗೆ ಪರ್ಯಾಯವಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಇದಕ್ಕೆ ಗ್ರಾಮಾಂತರ ಪ್ರದೇಶದಿಂದ ಹಿಡಿದು ಎಲ್ಲರೂ ಕೂಡ ಬಂದು ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷವಾದ ವಿಚಾರ ಏನು ಅಂದರೆ ಭಕ್ತ ಮತ್ತು ಭಗವಂತನ ನಡುವೆ ಮಧ್ಯದಲ್ಲಿ ಯಾರೂ